ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿದ್ದೆ. ಇವತ್ತು ಮಂಡೇ, ಮೋನನ್ನ ಸ್ಕೂಲಿಗೆ ಕಳಿಸ್ಬೇಕು ರೆಡಿ ಮಾಡಿ. 9 ತನಕ ಮಲಗಿರ್ತಾಳೆ. ಅವಳನ್ನ ಎಬ್ಸೋದೇ ಒಂದು ದೊಡ್ಡ ಟಾಸ್ಕ್. ನನಗೆ ಹೇಳ್ತಾನೆ ಇರಬೇಕು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹತ್ಕೊಂಡು ಎದ್ದೇಳೋದು. ಅವಳು ಸರಿ ಹೋಗೋಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕು. ಎಬ್ಸಿ ಹೆಡ್ ಬಾತ್ ಮಾಡಿ ಈ ಕಡೆ ಉಪ್ಪಿಟ್ಟು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪಾಪು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾನೆ, ಸ್ವಲ್ಪ ಹೊತ್ತು ಅಳ್ತಾ ಇರ್ತಾನೆ. ಹೇಗೋ ಮ್ಯಾನೇಜ್ ಮಾಡಿದೆ. ಮೋನಿಗೆ ಲಂಚ್ಗೂ ಕೂಡ ಉಪ್ಪಿಟ್ಟನ್ನೇ ಹಾಕಿದೆ. ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಟ್ಗೆ ಹಾಕಿ ಆರಾಕ್ಬಿಟ್ಟಿದ್ದೀನಿ. ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸು, ಚಕ್ಲಿ, ಮುರುಕು ಮತ್ತು ಒಂದು ವೇಫರ್ನ ಹಾಕಿದ್ದೀನಿ. ಸೊ ಇದೆಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು. ಪಾಪ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಸೊ ಹಾಗಾಗಿ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಅವಳಿಗೆ ತಿನ್ನಕ್ಕೆ ಅಂತ ಕೊಡ್ತೀನಿ, ಸ್ವಲ್ಪ ಅಭ್ಯಾಸ ಆಗಲಿ ಅಂತ. ಅವಳು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ನನಗೆ ತಂದು ಕೊಡ್ತಾಳೆ, ತಿನ್ನಿಸ್ಕೊಡಿ ಅಮ್ಮ ಅಂತ ಹೇಳಿಬಿಟ್ಟು. ಸೊ ಅವಾಗ ನಾನು ತಿನ್ನಿಸ್ಕೊಡ್ತೀನಿ. ಸೊ ಅವಳು ಸ್ಕೂಲ್ಗೆ ಹೋದ್ಮೇಲೆ ಮಧ್ಯಾಹ್ನ ಲಂಚ್ಗೆ ಸಿಂಪಲ್ ಆಗಿ ಬಸ್ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಮತ್ತು ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಪಾಪು ಯೂಶಲಿ ಜಾಸ್ತಿ ಮಲ್ಕೊಳ್ಳಲ್ಲ, ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ಳೋದೇ ಹೆಚ್ಚು. ಸೊ ಹಾಗಾಗಿ ಅವನು ಆಟ ಆಡಿಸ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಯಾವುದೇ ಒಂದು ಔಟ್ಫಿಟ್ ಕೂಡ ಫಿಟ್ ಆಗಲ್ಲ. ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ನನಗೂ ಈ ಬ್ಲೌಸ್ ಫುಲ್ ಟೈಟ್ ಆಗ್ತಾ ಇತ್ತು, ಹಾಗಾಗಿ ಹೊಲಿಗೆ ಬಿಚ್ಕೋತಾ ಇದ್ದೀನಿ. ಸೊ ಎಂತಕ್ಕೆ ಅಂದರೆ ನನ್ನ ನಾದಿನಿದು ಮದುವೆ ಇದೆಯಲ್ಲ, ಸೊ ನೈಟ್ ರಿಸೆಪ್ಷನ್ಗೆ ಈ ಒಂದು ಸ್ಯಾರಿ ಮತ್ತು ಬ್ಲೌಸ್ ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ಹೊಲಿಗೆ ಬಿಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ.